ಮುದೋಳದ ಸಾರಿಗೆ ಬಸ್ ಸಂಚಾರ ಸಾಗುವ ಕುರಿತು ಮುಖ್ಯವಾಗಿ ಪ್ರವಾಹದ ಪರಿಸ್ಥಿತಿಯಿಂದ ಮುದೋಳದ ಯಾದವಾಡ ಬ್ರಿಡ್ಜ್ ಹಾಗೂ ಜಿಸ್ಕಂಡಿ ಬ್ರಿಡ್ಜ್ ಮುಳುಗಡೆಯಾಗಿದ್ದು ಪ್ರವಾಹ ತಗ್ಗಿದ ನಂತರ ಸೇತುವೆ ಮೇಲೆ ಭಾರಿ ವಾಹನಗಳಿಗೆ ಅವಕಾಶ ನೀಡದೇ ಇರುವುದು ಇದರಿಂದ ಭಾರಿ ವಾಹನಗಳು ಸಾರಿಗೆ ಬಸ್ ಸಂಚಾರ ಸೇತುವೆ ಮೇಲೆ ನಿರ್ಬಂಧಿಸಲಾಗಿತ್ತು. ಈ ಮೂಲಕ ಹಾದು ಹೋಗುವಂತಹ ಅನೇಕ ಬಸ್ ಸಂಚಾರಗಳು ಪ್ರಯಾಣಿಕರಿಗೆ ಸಂಕಷ್ಟವಾಗಿದ್ದವು. ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಪಿಡಬ್ಲ್ಯೂಡಿ ಸಾರಿಗೆ ಇಲಾಖೆ ಕೂಡಲೇ ಸೇತುವೆಯನ್ನು ಪರಿಶೀಲನೆ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ರಾತ್ರಿ ವೇಳೆಯಲ್ಲಿ ಅನೇಕ ಸಾವಿರಾರು ಪ್ರಯಾಣಿಕರಿಗೆ ಬಸ್ ಇಲ್ಲದ ಕಾರಣ ತೊಂದರೆಯಾಗುತ್ತಿದ್ದು, ದೂರದ ಊರಿಗೆ ತೆರಳುವಂತಹ ಚಿಕ್ಕ ಮಕ್ಕಳು ಬಾಣಂತಿಯರಿಗೆ 108 ಸಮಸ್ಯೆಗಳು ಕಾಣುತ್ತಿದ್ದು, ಅದಕ್ಕೆ ಒಂದು ಸುಗಮ ಸಂಚಾರ ಹಾಗೂ ಸಾರಿಗೆ ಬಸ್ಗಳು ರೋಡ್ ಮೇಲೆ ಮತ್ತೆ ಪ್ರಯಾಣಿಸಲು ಅನುವು ಮಾಡಿಕೊಡಬೇಕೆಂದು ಕೆಎಸ್ ನ್ಯೂಸ್ ಈ ಮೂಲಕ ಮುಧೋಳ ತಾಲೂಕಾ ಹಾಗೂ ಜಮಖಂಡಿ ತಾಲೂಕಾ ಸೇರಿದಂತೆ ಬಾಗಲಕೋಟೆ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ಏನಂತಂದ್ರೆ ಸಾಯಂಕಾಲದ ಹೊತ್ತಲ್ಲಿ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಪ್ರಯಾಣಿಕರಿಂದ ಒಂದ್ ಸುದ್ದಿ ಕೇಳಿ ಬರ್ತಾ ಇದೆ. ಕಾರಣ ಏನಂತಂದ್ರೆ ಬಸ್ಗಳ ಕೊರತೆ ಇದೆಯಾ ಅಥವಾ ಬಸ್ಗಳ ಶಾರ್ಟೇಜ್ ಇದಾವ? KSRTC ಇಂದ ಯಾಕೆ ಬಸ್ಗಳು ಬಿಡ್ತಾ ಇಲ್ಲ? ಬಾಗಲಕೋಟ್, ಮುಧೋಳ್, ಬೀಳಗಿ, ಬಿಜಾಪುರ್, ಬೆಳಗಾವ್ ಹೋಗ್ತಕ್ಕಂತ ಬಸ್ಗಳು ಸಾಯಂಕಾಲದ ಹೊತ್ತು ಯಾವ ಬರ್ತಾ ಇಲ್ಲ, ಲಾಂಗ್ ರೂಟ್ ಯಾವ್ದು ಬರ್ತಾ ಇಲ್ಲ. ಇದಕ್ಕೆ ಏನಂತಂದ್ರೆ ಒಂದು ಸಮಸ್ಯೆ ಏನ್ ಕಾಡ್ತಾ ಇದೆ ಅಂತಂದ್ರೆ, ಪ್ರವಾಹ ಬಂದ ಪರಿಸ್ಥಿತಿಯಲ್ಲಿ ಏನ್ ಈ ಬ್ರಿಡ್ಜ್ಗಳ ಮೇಲೆ ಪ್ರವಾಹದ ನೀರು ಬಂದಿತ್ತಲ್ಲ, ಪ್ರವಾಹಗಳಿಂದ ಬ್ರಿಡ್ಜ್ಗಳೇನು ಮುಳುಗಿತ್ತಲ್ಲ, ಆ ಪ್ರವಾಹ ತಗ್ಗಿದ ನಂತರ ಆ ಬ್ರಿಡ್ಜ್ಗಳನ್ನ ಪರಿಶೀಲನೆ ಮಾಡ್ಬೇಕಂತಾನೆ PWD ಅಧಿಕಾರಿಗಳು ಬರ್ಬೇಕು. ಆ PWD ಅಧಿಕಾರಿಗಳು ಬಂದು ಬ್ರಿಡ್ಜ್ ಅನ್ನ ಪರಿಶೀಲನೆ ಮಾಡಿ ಈ ಬ್ರಿಡ್ಜ್ಗಳ ಮೇಲೆ ಹೆವಿ ವೆಹಿಕಲ್ ಓಡಾಡಬಹುದು, ಸಾರಿಗೆಯ ಬಸ್ಗಳು ಓಡಾಡಬಹುದು, ಲಾರಿಗಳು ಓಡಾಡಬಹುದು, ಲಾರಿಗಳು ಎಲ್ಲನೂ ಓಡಾಡಬಹುದು ಅಂತ ಅವರು ಪರ್ಮಿಷನ್ ಕೊಟ್ಟ ಬಳಿಕ ಮಾತ್ರನೇ ಈ ಹೆವಿ ವೆಹಿಕಲ್ಸ್ ಆ ಬ್ರಿಡ್ಜ್ಗಳ ಮೇಲೆ ಓಡಾಡ್ಲಿಕ್ಕೆ ಅನುಕೂಲವಾಗುತ್ತೆ. ಬನ್ನಿ, ಈ ಕುರಿತು ಮಾತಾಡೋದಕ್ಕೆ ಸ್ವತಃ ಒಂದು KSRTC ಸಿಬ್ಬಂದಿ ನಮ್ ಜೊತೆ ಇದ್ದಾರೆ. ಯಾವ ರೀತಿ ಸಾಯಂಕಾಲದ ಹೊತ್ತಲ್ಲಿ ಬಸ್ಸಿನ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಏನ್ ಕಾರಣ ಎಂಬುದನ್ನ ಸ್ವತಃ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಸರ್, ಸಾಯಂಕಾಲ ಬಸ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರ ಬಗ್ಗೆ ಹೇಳಿ ಸರ್. ಜಿಸ್ಕಂಡಿ ಬ್ರಿಡ್ಜ್ ನೀರ್ ಬಂದ ಕಾರಣ ಜನರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಮತ್ತ ನೀರ್ ಹೋದ ನಂತರ ಮತ್ತ ತಹಸೀಲ್ದಾರ್ ಸಾಹೇಬರು ಮತ್ತ PWD ಅವರು ನಮಗೆ ಆರ್ಡರ್ ಕೊಟ್ಟ ನಂತರ ನಾವು ಗಾಡಿಗಳು ಬಿಡ್ತೀವಿ. ಮಳೆ ಹಾನಿ ಮತ್ತು ನೀರಿನ ಬ್ರಿಡ್ಜ್ ಮೇಲೆ ಹೆಚ್ಚು ತೊಂದರೆ ಆಗಿ 4-6 ದಿವಸದಿಂದ ಇವತ್ತು 12ನೇ ದಿವಸ ಬ್ರಿಡ್ಜ್ ಮುಳುಗಡೆ ಆಗಿದ್ದರಿಂದ KSRTC ಬಸ್ಗಳಿಗೆ ಜನ ಹೋಗಿ ಬರ್ಲಿಕ್ಕೆ ಬಹಳ ತೊಂದರೆ ಆಗ್ಬಿಟ್ಟೈತಿ. ಕಾರಣ ಏನಂದ್ರೆ PWD ಅವರು ಅವರಿಗೆ ಪರ್ಮಿಷನ್ ಕೊಡ್ಲಾರ್ದೆ ಬಸ್ ದಾಟ್ಸಕ್ ಬರಂಗಿಲ್ಲ. ಅವರು ಹಿಂಗೆ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಅಧಿಕಾರಿಗಳಿಗೆ ಕೇಳಿದ್ವಿ. ನಾವು ಇಂಜಿನಿಯರ್ ಅದ್ರ ಬಗ್ಗೆ ಕ್ರಮ ತಗೋತಾರೆ, ಬರ್ತಾರ. ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಬಾರ್ದು, ಯಾವುದೇ ಜನಕ್ಕೆ ಅನಾಹುತ ಆಗಬಾರ್ದು, ಆ ಬ್ರಿಡ್ಜಿನ ಕಂಡೀಷನ್ ನೋಡ್ಲಾರ್ದೆ ನಾವು ಬಿಡೋದು ತಪ್ಪಾಗ್ತೈತಿ. ಅದಕ್ಕೆ ಇಂಜಿನಿಯರ್ ಅದ್ರ ಬಗ್ಗೆ ಕಡಿಮೆ ಮಾಡಿದ ನಂತರ ಲಾರಿಗಳನ್ನ, ಹೆವಿ ಗುಡ್ಸ್ಗಳನ್ನ ಅಥವಾ ಬಸ್ಗಳನ್ನ ಅಡ್ಡಾಡಕ್ಕೆ ಪರವಾನಗಿ ಕೊಡ್ತಾರೆ. ಅಲ್ಲಿ ತನಕ ಕೊಡಕ್ ಬರೋದಿಲ್ಲ ಅಂತ ಸಿಬ್ಬಂದಿ ಹೇಳಕತ್ತಾರ. ಅದಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಸಮಸ್ಯೆಯಿಂದ ಅನೇಕ ಲಕ್ಷಾಂತರ ಪ್ರಯಾಣಿಕರಿಗೆ ದಿನನಿತ್ಯ ತೊಂದರೆ ಆಗಿದೆ. ಒಂದು ಸಣ್ಣ ಮಕ್ಕಳಿಂದ ಗರ್ಭಿಣಿಯರಿಗೆ, ಆಮೇಲೆ ಮಹಿಳೆಯರಿಗೆ ರಾತ್ರಿ ಹೊತ್ತು ಓಡಾಡುವ ಒಂದು ಪರಿಸ್ಥಿತಿ KSRTC ಬಸ್ ಅಲ್ಲಿ ಪ್ರಾಬ್ಲಮ್ ಆಗಿರೋದು. ಈ ಕಾರಣ ಏನಂತಂದ್ರೆ ಬ್ರಿಡ್ಜ್ಗಳು ಪರಿಶೀಲನೆ ಮಾಡಿ PWD ಅವರು ಈ ಬ್ರಿಡ್ಜ್ಗಳ ಮೇಲೆ KSRTC ಬಸ್ಗಳು ಓಡಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಾದ ನಂತರ ಮಾತ್ರ ಈ ಬ್ರಿಡ್ಜ್ಗಳ ಮೇಲೆ ಬಸ್ಗಳು ಪ್ರಯಾಣ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತವೆ ಅಂತ ಇದನ್ನ ಮಾಡಬಹುದು. ಆ ಕಾರಣಕ್ಕಾಗಿ PWD ಅಧಿಕಾರಿಗಳಾಗ್ಲಿ, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಲಿ ಬೇಗನೆ ಇದೊಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅಥವಾ ಸಮಸ್ಯೆನ ಸಾಲ್ವ್ ಮಾಡಿ ಒಂದು ಪರಿಹಾರ ಒದಗಿಸಿಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ ಸ್ಥಳೀಯರು. ಅದೇ ರೀತಿಯಾಗಿ ಈ ಪ್ರಾಬ್ಲಮ್ ಸಾಲ್ವ್ ಆಗಿ ಸಂಚಾರ ಮುಕ್ತವಾಗಲಿ ಅನ್ನೋದೇ ನಮ್ಮ ಈ ನ್ಯೂಸ್ ನ ಕಳಕಳಿ. ಕ್ಯಾಮ್ರಾಮ್ಯಾನ್ ದಾದಾಪೀರ್ ಸೂರ್ನಾಶಿ, ಕಾಳಪ್ಪ ಮೇತ್ರಿ ಜೊತೆಗೆ ವಿಜಯ್ ಪವಾರ್, ಮುಧೋಳ್.